ಬೆಂಗಳೂರಿನ ಎಸ್ಎಂವಿಟಿ ರೈಲು ನಿಲ್ದಾಣದಲ್ಲಿ ಬೆಂಗಳೂರು ಮುಂಬೈ ಎಕ್ಸ್‌ಪ್ರೆಸ್ ರೈಲಿಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಈ ವೇಳೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದ ಪಿಸಿ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ಎಂವಿಟಿ ಬೆಂಗಳೂರು ಮತ್ತು ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ಸಂಚರಿಸುವ ಈ ಹೊಸ ದ್ವಿ-ಸಾಪ್ತಾಹಿಕ ಎಕ್ಸ್‌ಪ್ರೆಸ್ ಸುಸಜ್ಜಿತವಾದ ಸ್ಲೀಪರ್ ಹಾಗೂ ಎಸಿ ಕೋಚ್ಗಳ ವ್ಯವಸ್ಥೆ ಹೊಂದಿದೆ. ಜೊತೆಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಆಧುನಿಕ ಮತ್ತು ಸುಧಾರಿತ ಸೌಲಭ್ಯಗಳನ್ನು ಅಳವಡಿಸಲಾಗಿದೆ. Mumbai are being connected with a direct train in addition to Udyan Express. ಬಳಿಕ ಅಶ್ವಿನಿ ವೈಷ್ಣವ್, ಕರ್ನಾಟಕ ಹಾಗೂ ದೇಶದ ಉದ್ದಗಲಕ್ಕೂ ರೈಲ್ವೆ ವಲಯದ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನು ತೋರುತ್ತದೆ. ಈ ರೈಲು ಕರ್ನಾಟಕದಲ್ಲಿ ಎಸ್ಎಂವಿಟಿ ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮೂಲಕ ಸಂಚರಿಸಿ ಬಳಿಕ ಮಹಾರಾಷ್ಟ್ರದತ್ತ ಸಾಗುತ್ತದೆ. ಈ ರೈಲು ಬೆಂಗಳೂರು ಮತ್ತು ಮುಂಬೈ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದರು. Solapur, Pune, and then on to Mumbai. Now, when we are looking at connectivity of Bangalore and Mumbai, we cannot just look at the traditional Wadi-Utkal route, because the aspirations of people of entire state would require that there should be a route, there should be a train via entire Karnataka, all the way to North Karnataka, Hubli, Dharwad, and then on the way to Mumbai. So instead of one train, we decided to have two trains. ವಿ ಸೋಮಣ್ಣ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕಳೆದ 10 ವರ್ಷಗಳಲ್ಲಿ ರೈಲ್ವೆ ಇಲಾಖೆಗೆ ಹೊಸ ಕಾಯಕಲ್ಪ ನೀಡಿದ್ದಾರೆ. ಕರ್ನಾಟಕದಲ್ಲಿ 3,840 ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿ ಇವೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 3,742 ಕಿಲೋಮೀಟರ್ ವಿದ್ಯುದೀಕರಣ ಮಾಡಿದ್ದು ಶೇಕಡಾ 97ರಷ್ಟು ಕಾರ್ಯ ಪೂರ್ಣಗೊಂಡಿದೆ ಎಂದರು. ಅಶ್ವಿನಿ ವೈಷ್ಣವ್ ಅವರ ಕಾರ್ಯದಕ್ಷತೆಗೆ ಇದೊಂದು ಕೈಗನ್ನಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಒಂದೆರಡು ವಿಚಾರಗಳನ್ನ ಮಾತ್ರ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಸಹೋದರ ತೇಜಸ್ವಿ ಸೂರ್ಯ ಹೇಳಿದಾಗೆ ಈ ರೈಲು ಡೈರೆಕ್ಟ್ ಆಗಿ ಬೆಂಗಳೂರನ್ನ ಬಿಟ್ಟು ಬೆಂಗಳೂರಿನ ತುಮಕೂರಿನ ಚಿಕ್ಕಜಾಜೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮೀರಜು, ಕನ್ನಡ ಹೀಗೆ ಸುಮಾರು 7-8 ಕಡೆ ನಿಲ್ಲಿಸಿ ಇದು ತಲುಪತಕ್ಕಂಥ ಡೈರೆಕ್ಟ್ ರೈಲು ಎರಡನೇದಾಗಿದೆ. ರೈಲ್ವೆ ಬಡ್ಜೆಟ್ ಸಾಮಾನ್ಯ ಬಡ್ಜೆಟ್ಗೆ ಹೋಲಿಕೆ ಮಾಡಿ ಅದನ್ನ ಅದರ ಜೊತೆಗೆ ಸೇರ್ಪಡೆ ಮಾಡಿ ಸುಮಾರು 2,93,000 ಕೋಟಿ ರೂಪಾಯಿಗಳನ್ನು ಕೊಡುವುದರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳು ರೈಲ್ವೆಯನ್ನ ಪ್ರಗತಿಯ ಸಂಕೇತ ಅನ್ನೋದನ್ನ ತೋರಿಸುವುದರ ಮುಖೇನ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಕರ್ನಾಟಕದಲ್ಲಿ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ಈಗಾಗಲೇ ಪ್ರಗತಿಯಲ್ಲಿದೆ. ಅದಲ್ಲದೆ 2014ರಿಂದ ಇಲ್ಲಿವರೆಗೂ ಸುಮಾರು 3,742 ಕಿಲೋಮೀಟರ್ ದೂರ ವಿದ್ಯುತ್ಕರಣ ಆಗಿದೆ. 97% ಮುಗಿದಿದೆ ವಿದ್ಯುತ್ತೀಕರಣ. ಇನ್ನು ಕೇವಲ 3% ಆದ್ರೆ 100ಕ್ಕೆ 100 ವಿದ್ಯುತ್ಕರಣ ಮಾಡಿದಂತ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಕರ್ನಾಟಕದವರು ಕೂಡ ಭಾಗಿಯಾಗ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಪಿಸಿ ಮೋಹನ್, ಬೆಂಗಳೂರು ತಂತ್ರಜ್ಞಾನ ರಾಜಧಾನಿಯಾಗಿದ್ದು ಅದೇ ರೀತಿ ಮುಂಬೈ ಹಣಕಾಸು ವ್ಯವಹಾರದಲ್ಲಿ ರಾಜಧಾನಿಯಾಗಿದೆ. ಈ ಹೊಸ ರೈಲು ಸೇವೆಯು ಕರ್ನಾಟಕ, ಮಹಾರಾಷ್ಟ್ರದ ಪ್ರಮುಖ ವಾಣಿಜ್ಯ, ಶಿಕ್ಷಣ, ಕೈಗಾರಿಕಾ ಹಾಗೂ ಪ್ರವಾಸೋದ್ಯಮ ಕೇಂದ್ರಗಳಿಗೆ ಸುಗಮ ಮತ್ತು ನೇರ ಸಂಪರ್ಕ ಒದಗಿಸುವುದರೊಂದಿಗೆ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲಕರವಾಗಲಿದೆ ಎಂದು ಹೇಳಿದರು. ಬೆಂಗಳೂರು ಬಂದು ಒಂದು ನಮ್ಮ ದೇಶದ ಫೈನಾನ್ಷಿಯಲ್ ಟೆಕ್ನಾಲಜಿ ಕ್ಯಾಪಿಟಲ್, ಅದೇ ರೀತಿ ಮುಂಬೈ ಬಂದು ಫೈನಾನ್ಷಿಯಲ್ ಕ್ಯಾಪಿಟಲ್. ಈ ಒಂದು ಮಧ್ಯ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗ್ಬೋದು, ಎಲ್ಲರೂ ಕೂಡ ಓಡಾಡ್ತಾರೆ. ಯಾವತ್ತೂ ಕೂಡ ಬಸ್ಸಿನ ಜರ್ನಿ ಬಹಳ ತೊಂದರೆ ಆಗ್ತಿತ್ತು. ಇವತ್ತು ಟ್ರೈನ್ಗಳನ್ನು ಬಿಟ್ಟಿರುವಂಥದ್ದು ಬಹಳ ಒಂದು ಸಂತೋಷಕರವಾದ ವಿಚಾರ.